ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆನೆ ಎದ್ದು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ನಾನು ತಿಂಡಿ ಮಾಡೋಣ ಅಂತ ಅನ್ಕೊಂಡ್ರಿ, ಫುಲ್ಲು ಚಳಿ. ಅದಕ್ಕೆ ಇವತ್ತು ತಿಂಡಿ ಮಾಡಿ ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ ಅಂತೇಳಿ ಡೈರೆಕ್ಟಾಗಿ ತೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ತೊಂಡೆಕಾಯಿ ಸಾಂಬಾರು ಮಾಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬೇರೆ ಮಾಡೋದಿತ್ತು. ನಮ್ಮ ತರ್ವನೂ ಅದೇ ಟೈಮಲ್ಲಿ ಎದ್ಬಿಟ್ಟ. ಬೇಗ ಸಾಂಬಾರು ಮುಗಿಸ್ಬಿಟ್ಟು ನೆನ್ನೆ ತಗೊಬಂದಿರೋ ಸೊಪ್ಪುಗಳೆಲ್ಲ ಸೋಸಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಊಟ ಮಾಡಿ ಸೋಸಿದ್ವಿ. ಹಾಗೆ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಕೂಡ ಊಟ ಮುಗಿಸಿದ್ವಿ. ಸ್ವಲ್ಪ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬೇಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ರು. ಯಾಕಂದರೆ ಇವತ್ತು ಸಂಜೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಸಂಜೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ನೆಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ನಮ್ಮ ತರ್ವ ಕೂಡ ಹೆಲ್ಪ್ ಮಾಡ್ದ, ನೋಡಿದ್ರಿ ಅಲ್ವಾ. ಹಾಗೆ ಸಂಜೆ ಸ್ನಾನ ಮಾಡ್ಕೊಬಂದು ಹೊರಗಡೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಿಸಿದ್ದೆ. ಅವನ್ನೆಲ್ಲ ಒಳಗಡೆ ಎತ್ಕೊಬಂದಿಟ್ಟು ಇಟ್ಬಿಡೋಣ, ಇಲ್ಲಾಂದರೆ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಬೇಗ ಎತ್ಕೊಬಂದು ಪೂಜೆ ಕೂಡ ಮುಗಿಸ್ಬಿಟ್ಟೆ. ಆಮೇಲೆ ಸಂಜೆ ಬರೋಷ್ಟೊತ್ತಿಗೆ ನನ್ನ ಮೈದನ ತೊಗರಿಕಾಯಿ, ನಿಂಬೆಕಾಯಿ, ದೊಡ್ಡದಾಗಿರೋ ಪೇರ್ಲೆಕಾಯಿ ತಗೊಬಂದಿದ್ದೆ. ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್. ಬಾಯ್.